ಮಾಜಿ ಡಿಸಿಎಂ ಈಶ್ವರಪ್ಪನವರು ಇವತ್ತೊಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆ ಫಲಿತಾಂಶ ಬಂದ ಬಳಿಕ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕಳ್ಕೊತಾರೆ. ಲೋಕಸಭೆ ಚುನಾವಣೆಯಲ್ಲಿ ನಾನು ಗೆಲ್ತೀನಿ ಮತ್ತೆ ಯಡಿಯೂರಪ್ಪ ಮತ್ತು ಪುತ್ರನ ವಿರುದ್ಧ ಗುಡುಗಿದ್ದಾರೆ ಈಶ್ವರಪ್ಪ. ಈಗಷ್ಟೇ ಅಲ್ಲ, ಚುನಾವಣೆ ಮುಗಿಯೋ ತನಕನೂ ಅದನ್ನೇ ಮಾಡ್ತಾರೆ. ನನ್ನನ್ನು ರಾಜ್ಯಪಾಲನನ್ನಾಗಿ ಮಾಡ್ತೀನಿ ಎಂದರು. ನಮ್ಗೆ ಆಮಿಷವನ್ನು ಒಡ್ಡಿದ್ರು ಹೈಕಮಾಂಡ್. ಬಟ್ ನಾನು ಅದ್ಯಾವುದಕ್ಕೂ ಕೂಡ ಕೇರ್ ಮಾಡಿಲ್ಲ. ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೇ ಮಾಡ್ತೀನಿ, ಗೆದ್ದೇ ಗೆಲ್ತೀನಿ. ನಾನು ಗೆದ್ದ ಮೇಲೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕಳ್ಕೊತಾರೆ ಅಂತ ಮತ್ತೆ ಯಡಿಯೂರಪ್ಪ ಮತ್ತು ಪುತ್ರನ ವಿರುದ್ಧ ಈಶ್ವರಪ್ಪ ಇವತ್ತು ಗುಡುಗಿದ್ದಾರೆ. ಅವಳದಲ್ಲ, ನಾನು ಹೇಳಿದ್ನಲ್ಲ, ಚುನಾವಣೆ ಗೆಲ್ತೀವಿ, ಬೇರೆಯವ್ರಿಗೆ ಅಳ್ಸೋಣ. ಅರ್ಥ ಆಯ್ತಾ? ನಾನೇನು ತುಂಬಾ ಹಳೆ ಓಕೆ, ಇದು ಯಡಿಯೂರಪ್ಪನವರು ಆಡಿರ್ತಕ್ಕಂಥ ಮಾತು. ಅವ್ರಿಗೆ ಇರೋದೇ ಟಾರ್ಗೆಟ್ಟು ಯಡಿಯೂರಪ್ಪ ಮತ್ತು ವಿಜೇಂದ್ರ, ಅವ್ರ ಮೇಲೆ ಮುನಿಸ್ಕೊಂಡಿರೋದು. ಹಾಗಾಗಿ ರಾಘವೇಂದ್ರ ವಿರುದ್ಧ ಇವರು ಕಣಕ್ಕಿಳಿದಿರ್ತಕ್ಕಂಥದ್ದು. ಹಾಗಾಗಿ ಅವರು ಮೋದಿಯನ್ನು ಅನ್ನೋಕ್ಕಾಗಲ್ಲ, ಅಮಿತ್ ಶಾ ಅವ್ರನ್ನ ಬೈಯೋಕ್ಕಾಗಲ್ಲ, ಹೈಕಮಾಂಡ್ನ ಬೈಯೋಕ್ಕಾಗಲ್ಲ. ಈಗ ಅವ್ರಿಗೆ ಟಾರ್ಗೆಟ್ ಇರ್ತಕ್ಕಂಥದ್ದೇ ಯಡಿಯೂರಪ್ಪ ಮತ್ತು ವಿಜೇಂದ್ರ. ಹಾಗಾಗಿ ಮೊನ್ನೆ ಮೋದಿಯವರ ಕಾರ್ಯಕ್ರಮಕ್ಕೂ ಕೂಡ ಈಶ್ವರಪ್ಪ ಬರಲಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಮನವೊಲಿಕೆ ಆಗಲಿಲ್ಲ. ರಾಜ್ಯಪಾಲರನ್ನಾಗಿ ಮಾಡ್ತೀನಿ ಅಂತ ಆಫರ್ ಕೊಟ್ರಂತೆ. ಅದನ್ನು ಅವರೇ ಹೇಳ್ಕೊಂಡಿದ್ದಾರೆ, ಈಶ್ವರಪ್ಪನವರೇ ಹೇಳ್ಕೊಂಡಿದ್ದಾರೆ. ನನ್ನನ್ನು ರಾಜ್ಯಪಾಲನನ್ನಾಗಿ ಮಾಡ್ತೀನಿ ಅಂದರು. ಬಟ್ ನನ್ನನ್ನು ಎಷ್ಟೇ ಮನವೊಲಿಕೆ ಪ್ರಯತ್ನ ಪಟ್ಟರೂ ಆಗಲಿಲ್ಲ, ನಾನು ಒಪ್ಪಲಿಲ್ಲ. ಯಾಕೆಂದರೆ ಇಡೀ BJP ಯಡಿಯೂರಪ್ಪನವರ ಕಪಿಮುಷ್ಟಿಯಲ್ಲಿದೆ, ಅದನ್ನು ಬಿಡಿಸ್ಬೇಕು. ಹಾಗಾಗಿ ನಾನು ಹೋರಾಡ್ತಾ ಇದ್ದೀನಿ ಅಂತ ಅವತ್ತಿಂದನೂ ಅದನ್ನು ಹೇಳ್ತಾ ಇದ್ದಾರೆ ಈಶ್ವರಪ್ಪ. ಮತ್ತು ದಿನದಿಂದ ದಿನಕ್ಕೆ ಅವರ ನಿರ್ಧಾರ ಗಟ್ಟಿ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡೆಯೋಣ. ಶಶಿಧರ್, ಇವತ್ತೇನು ಈಶ್ವರಪ್ಪನವರ ವಾಗ್ದಾಳಿ? ಅರವಿಂದ್, ಈಶ್ವರಪ್ಪ ಅವರು ಇನ್ನೂ ಕೂಡ ಅಸಮಾಧಾನ ಶಮನವಾಗಿಲ್ಲ. ಯಡಿಯೂರಪ್ಪ ನೇರವಾಗಿ ಅವರು ಯಡಿಯೂರಪ್ಪ ವಿಜೇಂದ್ರ ಅವ್ರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಇಂದು ಕೂಡ ತಮ್ಮ ನಿವಾಸದಲ್ಲಿ ಕಾರ್ಯಕರ್ತರು ಅಭಿಮಾನಿಗಳ ಸಭೆ ನಡೆಸಿದ್ರು. ಈ ವೇಳೆ ಬಿಜೆಪಿಯಲ್ಲಿ ಆದ ಕೆಲವು ಘಟನೆಗಳ ಬಗ್ಗೆ ವಿವರಣೆ ಕೂಡ ಇಟ್ಟರು ಕಾರ್ಯಕರ್ತರ ಮುಂದೆ. ಅಂದ್ರೆ ನನಗೆ ಈ ನನ್ನ ಏನು ಈ ಅಸಮಾಧಾನ ಇದೆ, ಹೀಗಾಗಿ ಅಸಮಾಧಾನ ಶಮನ ಮಾಡಲು ಆಫರ್ಗಳು ಕೊಟ್ಟರು. ಅಂದ್ರೆ ರಾಜ್ಯಪಾಲರನ್ನಾಗಿ ಮಾಡ್ತೀವಿ ಅಂದ್ರು. ಕೊನೆಗೆ ಜೂನ್ ನಲ್ಲಿ ವಿಧಾನ ಪರಿಷತ್ ಸ್ಥಾನ ಖಾಲಿ ಆಗುತ್ತೆ, ನಿಮ್ ಪುತ್ರನಿಗೆ ವಿಧಾನ ಪರಿಷತ್ ಸದಸ್ಯ ಮಾಡ್ತೀನಿ ಅಂದ್ರು. ಆದ್ರೆ ಅದ್ಯಾವುದಕ್ಕೂ ಕೂಡ ನನ್ಗೆ ಒಪ್ಕೊಂಡಿಲ್ಲ. ನನ್ಗೆ ಸ್ಥಾನಮಾನ ಮುಖ್ಯ ಅಲ್ಲ, ಪಕ್ಷ ಉಳಿಬೇಕು ಅನ್ನೋದು ಮುಖ್ಯ. ನನ್ನ ಸ್ಪರ್ಧೆ ಖಚಿತ, ನನ್ನ ಸ್ಪರ್ಧೆ ಮಾಡೇ ಮಾಡ್ತೀನಿ, ಗೆಲ್ತೀನಿ. ನನ್ನ ಗೆಲುವಿನ ನಂತರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ತಮ್ಮ ಹುದ್ದೆ ಕಳ್ಕೊಳ್ತಾರೆ ಅನ್ನೋ ಒಂದು ಮಾಹಿತಿಯನ್ನ ಈಶ್ವರಪ್ಪ ಹೊರಹಾಕಿದ್ದಾರೆ. ಅರವಿಂದ್, ಥ್ಯಾಂಕ್ ಯು ಶಶಿಧರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.